ಇಷ್ಟಾರ್ಥ. ನಾವು ದೇವರಲ್ಲಿ ಅನೇಕ ಕೋರಿಕೆಗಳನ್ನು ಕೋರ್ತಾ ಇರ್ತೇವೆ. ಆದರೆ ಕೆಲವು ಸಲ ಆನೆಗಳಂತಿರುವ ಕೋರಿಕೆಗಳು ಸಿಂಹಗಳನ್ನು ನೋಡಿ ಓಡಿ ಹೋಗುವಂತೆ ಹೊರಟು ಹೋಗ್ತವೆ. ಲೋಕದಲ್ಲಿ ನಾವು ಶಿವನೇ ಹೆಚ್ಚು ಅಂತ ಭಾವಿಸ್ತೇವೆ. ಯಾಕೆಂದರೆ ಆ ವಿಷ್ಣುವಿಗೆ ಚಕ್ರವನ್ನು ಕೊಟ್ಟವನು ಶಿವನು. ವಿಷ್ಣುವು ಈ ಲೋಕವನ್ನು ಪಾಲಿಸಲು ತನಗೆ ಬೇಕಾದ ಶಕ್ತಿಯನ್ನು ಪಡೆಯೋದಕ್ಕೋಸ್ಕರ 1,000 ವರ್ಷಗಳು ತಪಸ್ಸನ್ನು ಮಾಡ್ತಾನೆ. ಬಳಿಕ ಅಲ್ಲಿಯೇ ಇದ್ದ ಸರೋವರದಲ್ಲಿ ಬೆಳೆದಂತಹ 100 ತಾವರೆಯ ಹೂಗಳಿಂದ ಶಿವನನ್ನು ಪೂಜಿಸ್ತಾ ಇರ್ತಾನೆ. ಹೀಗೆ 1,000 ವರ್ಷಗಳು ಕಳೆಯುತ್ತೆ. ಒಂದು ದಿನ ಶಿವನು ವಿಷ್ಣುವನ್ನು ಪರೀಕ್ಷಿಸಬೇಕು ಅಂತ ಅಂದ್ಕೊಳ್ತಾನೆ. ಆದ್ದರಿಂದ 2 ತಾವರೆ ಹೂಗಳನ್ನು ತಾನೇ ತೆಗೆದುಕೊಂಡು ಬಿಡ್ತಾನೆ. ವಿಷ್ಣುವು ಬಹಳವಾಗಿ ಚಿಂತಿಸ್ತಾನೆ. ಹಾಗೆಯೇ ಒಂದು ಆಲೋಚನೆಯೂ ಬಂತು. ನನ್ನನ್ನು ಎಲ್ಲರೂ ಕಮಲಾಕ್ಷ, ಕಮಲಲೋಚನ ಅಂತ ಕರೀತಾರೆ. ಕಮಲಾಕ್ಷ ಅಂತಂದರೆ ಕಮಲದಂತಹ ಕಣ್ಣುಗಳು ಉಳ್ಳವನು. ಕಮಲಲೋಚನ ಎಂದರೂ ಅದೇ ಅರ್ಥ ಬರುತ್ತೆ. ಕೂಡಲೇ ಅಲ್ಲಿಯೇ ಇದ್ದ ಆಯುಧದಿಂದ ತನ್ನ 2 ಕಣ್ಣುಗಳನ್ನು ತೆಗೆದು ಶಿವನಿಗೆ ಸಮರ್ಪಿಸ್ತಾನೆ. ಇದರಿಂದ ಸಂತೋಷವನ್ನು ಪಟ್ಟು ಶಿವನು ಪ್ರತ್ಯಕ್ಷನಾಗಿ ಸುದರ್ಶನ ಚಕ್ರವನ್ನು ಕೊಟ್ಟು ಇದರ ಸಹಾಯದಿಂದ ಲೋಕರಕ್ಷಣೆಯನ್ನು ಮಾಡು ಅಂತ ಹೇಳ್ತಾನೆ. ಹೀಗೆ ಕುಬೇರನಿಗೂ ಕೂಡ ಸಂಪತ್ತನ್ನು ಕೊಟ್ಟವನು ಶಿವನೇ ಆಗಿರುವನು. ಇಂತಹ ಶಿವನು ರಾಮನನ್ನು ಆರಾಧಿಸ್ತಾರೆ. ಅಂತಹ ಶಿವನಿಗೆ ನಮನಗಳು.